ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸಮಾಚಾರ ಏನಪ್ಪ ಅಂದರೆ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಕಾನಿಸ್ಟೇಬಲ್ನ ಹುದ್ದೆಗಳು ಖಾಲಿ ಇದ್ದು ಒಟ್ಟು 459 ವೇಕೆನ್ಸೀಸ್ ಖಾಲಿವೆ. ಇನ್ನು ಈ ಹುದ್ದೆಗೆ ನೀವು ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿರುತ್ತೆ. ಇನ್ನು ಯಾರೆಲ್ಲ ಈ ಒಂದು ವಿಡಿಯೋನ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ಅಥವಾ ನಮ್ಮ ಚಾನಲ್ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ಚಾನಲ್ ಮುಂದುವರ್ಸೋದಾದರೆ BSFನಲ್ಲಿ ಇದೀಗ ಕಾನಿಸ್ಟೇಬಲ್ನ ಗ್ರೂಪ್ ಸಿಯ ವೇಕೆನ್ಸೀಸ್ ಖಾಲಿಯಿದ್ದು ಇದು ಬಂದು ನಿಮಗೆ ಸ್ಪೋರ್ಟ್ಸ್ ಕೋಟದ ಹುದ್ದೆಗಳಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಮೇಲ್ ಹಾಗೆ ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಡಿಸೆಂಬರ್ 27ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದ್ದು ಜನವರಿ 15ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಇರುತ್ತೆ. ಇನ್ನು ಈ ಒಂದು ಹುದ್ದೆ ಬಂದು ಪ್ಯೂರ್ಲಿ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಆಗಿದ್ದು ಇದರಲ್ಲಿ ನೀವು ಮೇಲ್ ಹಾಗೆ ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಆರ್ಚರಿಯಲ್ಲಿ ನಿಮಗೆ ರೆಸ್ಕ್ಯೂನಲ್ಲಿ ಮೇಲ್ಗೆ ಟೋಟಲ್ ಮೇಲ್ಗೆ 3 ವೇಕೆನ್ಸೀಸ್ ಮತ್ತು ಫಿಮೇಲ್ಗೆ 3 ವೇಕೆನ್ಸೀಸ್ ಇರುತ್ತೆ. ಅಥ್ಲೆಟಿಕ್ಸ್ನ 53 ವೇಕೆನ್ಸಿ ಮೇಲ್ಗೆ ಮತ್ತು ಫಿಮೇಲ್ಗೆ 50 ವೇಕೆನ್ಸಿ. ಇನ್ನು ಕ್ರಾಸ್ ಕಂಟ್ರಿಯ AFIನಲ್ಲಿ 10 ವೇಕೆನ್ಸೀಸ್ ಮತ್ತು ಫಿಮೇಲ್ಗೆ 11 ವೇಕೆನ್ಸಿ. ಇನ್ನು ಬ್ಯಾಡ್ಮಿಂಟನ್ನ ಮೇಲ್ಗೆ 3 ಫಿಮೇಲ್ಗೆ 5, ಬಾಕ್ಸಿಂಗ್ನ 10 ಫಿಮೇಲ್ಗೆ 20 ಇರುತ್ತೆ. ಇನ್ನು ಸೈಕಲಿಂಗ್ನಲ್ಲಿ ಕೂಡ ಜಾಬ್ಸ್ ಇದ್ದು ಸೈಕಲಿಂಗ್ನಲ್ಲಿ ಮೇಲ್ಗೆ 7 ಫಿಮೇಲ್ಗೆ 9, ಡ್ರೈವಿಂಗ್ನಲ್ಲಿ 5 ಫಿಮೇಲ್ಗೆ 3, ಈಕ್ವೆರಿಸ್ಟ್ರಲ್ನಲ್ಲಿ 3 ಇರುತ್ತೆ, ಫಿಮೇಲ್ಗೆ ಇದರಲ್ಲಿ ಯಾವುದೂ ಜಾಬ್ಸ್ ಇರೋದಿಲ್ಲ. ಫೆನ್ಸಿಂಗ್ನಲ್ಲಿ 3 ಫಿಮೇಲ್ಗೆ 5, ಫುಟ್ಬಾಲ್ 4 17 ಫಿಮೇಲ್, ಗ್ಲಿಸನಿಕ್ಸ್ನಲ್ಲಿ 6 ಮೇಲ್ 6 ಫಿಮೇಲ್, ಹ್ಯಾಂಡ್ಬಾಲ್ ಬಾಯ್ಸ್ 7 ಫಿಮೇಲ್ 8, ಹಾಕಿ ಕಬಡ್ಡಿ ಜೋಡೋನಲ್ಲಿ 4 to 10 ಬಂದು ಮೇಲ್ಗಿರುತ್ತೆ, ಫಿಮೇಲ್ಗೆ 6 4 11 ಜಾಬ್ ವೇಕೆನ್ಸೀಸ್ ಅನ್ನೋದಿರುತ್ತೆ. ನಾನು ನಿಮಗೆ ಜಸ್ಟ್ ಯಾವ್ಯಾವ ಸ್ಪೋರ್ಟ್ಸ್ ಅಂತ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಕರಾಟೆಯಲ್ಲಿರುತ್ತೆ ಮತ್ತು ಸ್ಪಾರ್ಕ್ ಥ್ರೋನಲ್ಲಿ ಮತ್ತು ಸ್ವಿಮ್ಮಿಂಗ್, ಶೂಟಿಂಗ್ ಮತ್ತು ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ ಮತ್ತು ವಾಲಿಬಾಲ್, ವಾಟರ್ ಪೋಲೋ, ವೇಟ್ ಲಿಫ್ಟಿಂಗ್, ರೆಸ್ಲಿಂಗ್ GRನಲ್ಲಿ ಮತ್ತು ವಾಟರ್ ಸ್ಪೋರ್ಟ್ಸ್ನಲ್ಲಿ, ಉಶುನಲ್ಲಿ ಮತ್ತು ಯೋಗದಲ್ಲಿ ಈ ಎಲ್ಲ ಒಂದು ಸ್ಪೋರ್ಟ್ಸ್ನಲ್ಲೂ ಕೂಡ ನಿಮಗೆ ಜಾಬ್ಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ಮೇಲ್ಗೆ ನಿಮಗೆ 277 ವೇಕೆನ್ಸೀಸ್ ಖಾಲಿ ಇರುತ್ತೆ. ಫಿಮೇಲ್ಗೆ ಬಂದು ನಿಮ್ಗೆ 272 ವೇಕೆನ್ಸೀಸ್ ಫಿಮೇಲ್ಗೆ ಖಾಲಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಆದಂಥ ಪ್ರತಿಯೊಬ್ಬರಿಗೂ ಕೂಡ ಕಾನಿಸ್ಟೇಬಲ್ನ ಜನರಲ್ ಡ್ಯೂಟಿಯಲ್ಲಿ ಮಿನಿಮಮ್ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದಿದ್ದು ಪ್ಲಸ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟ ಎಲ್ಲ ಅಲೋವೆನ್ಸಸ್ ಕೂಡ ನಿಮಗೆ ನೀಡಲಾಗ್ತಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ನೀವು ಜಸ್ಟ್ 10th ಅಥವಾ 12th ಮುಗಿಸಿದ್ರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ ಬಂದು ಈ ಒಂದು ಸ್ಪೋರ್ಟ್ಸಲ್ಲಿ ನೀವು ಪಡ್ಕೊಂಡಿರಬೇಕಾದ ಕ್ವಾಲಿಫಿಕೇಷನ್ ಬಂದು ಯಾರೆಲ್ಲ ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಆಗಿರ್ತೀರೋ ಅಥವಾ ಮೆಡಲ್ ವಿನ್ ಆಗಿರ್ತೀರೋ ಅಂಥವ್ರಿಗೆ ಮತ್ತು ಪ್ಯಾರಾ 4ನಲ್ಲಿ ಆಡಿರ್ತೀರೋ ಅಂಥವ್ರಿಗೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರುತ್ತೆ. ಮತ್ತು ಇಂಟರ್ನ್ಯಾಷನಲ್ ಇವೆಂಟ್ಸ್ನಲ್ಲಿ ಭಾಗವಹಿಸಿದರೆ ಮತ್ತು ಅದರಲ್ಲಿ ಮೆಡಲ್ನ ವಿನ್ ಆಗಿರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನ್ಯಾಷನಲ್ ಇವೆಂಟ್ಸ್ನಲ್ಲಿ ಆಗಿರೋವಂಥವ್ರು ಮತ್ತು ಯಾರು 3rd ಪ್ಲೇಸ್ ತೊಗೊಂಡಿರ್ತೀರೋ ಅಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನ್ಯಾಷನಲ್ ಇವೆಂಟಲ್ಲಿ ಮತ್ತು ಇದರಲ್ಲೆಲ್ಲ ನೀವು ಜಸ್ಟ್ ಭಾಗವಹಿಸಿದ್ರು ಸಾಕು, ಅಥವಾ ಮೆಡಲ್ ಮತ್ತು ಅಥವಾ 3rd 4th ಅಥವಾ ವಿನ್ ಆಗಿರೋವಂಥವ್ರು ಕೂಡ ಈ ಒಂದು ಇದರಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಜಸ್ಟ್ ಓನ್ಲಿ ಬಂದು 10th ಮಾಡಿರೋವಂಥವ್ರು ಮಾತ್ರ 10th ಸರ್ಟಿಫಿಕೇಟ್ ಮಾತ್ರ ಅಕ್ಸೆಪ್ಟ್ ಮಾಡಲಾಗುತ್ತೆ.
10th ಆಧಾರದ ಮೇಲೆ ಮಾತ್ರ ಈ ಒಂದು ಹುದ್ದೆಗೆ ನೀವನ್ನ ತೊಗೊತಾ ಇರೋದು. ಇನ್ನು ಈ ಒಂದು ಹುದ್ದೆಗೆ 18ಇಂದ 23 ವರ್ಷದ ಒಳಗಡೆ ಇರೋಂಥವ್ರು ಅಪ್ಲೈ ಮಾಡ್ಬೋದಾಯಿತು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು. SC STಗಾದರೆ 5 years, OBCಗಾದರೆ 3 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. ಹಾಗೆ ಯಾರೆಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋ ಅಂತ 3 years ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರೋಂಥವ್ರಿಗೆ 5 years, ಅದರಲ್ಲಿ SC ST ಇರೋವಂಥವ್ರಿಗೆ 3 yearsವರೆಗೂ ಏಜ್ ರಿಲ್ಯಾಕ್ಸೇಷನನ್ನು ನೀಡ್ತಾ ಇದ್ದಾರೆ. ರಿಲ್ಯಾಕ್ಸೇಷನ್ ಬಂದು ಅದರ್ ಕ್ಯಾಟಗರಿಗೆ ಅವರಿಗೆ ಹೈಟ್, ವೆಯ್ಟ್, ಚೆಸ್ಟಲ್ಲಿ ನಿಮಗೆ ರಿಲ್ಯಾಕ್ಸೇಷನನ್ನು ನೀಡ್ತಾ ಇದ್ದಾರೆ. ಇನ್ನು ನೀವು ತೊಗೊಂಡಿರೋಂಥ ಮೆಡಲ್ ವೈಸ್ ಅಥವಾ ವಿನ್ ಆಗಿರೋವಂಥ ವೈಸ್ ನಿಮಗೆ ಗೋಲ್ಡ್ ಮೆಡಲ್ ವಿನ್ ಆಗಿದ್ರೆ, ಸಿಲ್ವರ್ ಮೆಡಲ್ ವಿನ್ ಆಗಿದ್ರೆ ಮತ್ತು ಬ್ರೌನ್ ಮೆಡಲ್ ವಿನ್ ಆಗಿದ್ದರೆ ಅಥವಾ ಅದರಲ್ಲಿ ನೀವು ಜಸ್ಟ್ ಭಾಗವಹಿಸಿದ್ರು ಸಾಕು, ಅದರ ಪ್ರಕಾರ ನಿಮಗೆ ಮಾರ್ಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಈ ಒಂದು ಆಧಾರದ ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ನಿಮಗೆ ಮಿನಿಮಮ್ 16ರಿಂದ 12ರಿಂದ ಹಿಡಿದು ನಿಮಗೆ ಮ್ಯಾಕ್ಸಿಮಮ್ 100 ಮಾರ್ಕ್ಸ್ವರೆಗೂ ನಿಮಗೆ ನೀಡಲಾಗುತ್ತೆ. ಇದರಲ್ಲಿ ಮೆಡಲ್ ತೊಗೊಂಡಿರೋ ಅಂಥವ್ರಿಗೆ ಒಲಿಂಪಿಕ್, ಸಮ್ಮರ್, ವಿಂಟರ್ ಈ ಒಂದು ಕಾಂಪಿಟೇಷನಲ್ಲಿ ವಿನ್ ಆಗಿರೋ ಅಂಥವ್ರಿಗೆ 100 ಗೋಲ್ಡ್ ಮೆಡಲ್ ಅಂತ ಆಗಿರೋಂಥವ್ರಿಗೆ 100 ಮಾರ್ಕ್ವರೆಗೂ ನೀಡ್ತಾ ಇದ್ದಾರೆ. ಸಿಲ್ವರ್ ಆದರೆ 96, ಬ್ರೌನ್ ಆದರೆ 92. ಜಸ್ಟ್ ನೀವು ಭಾಗವಹಿಸಿದರೆ ಅಂಥವ್ರಿಗೂ ಕೂಡ 80 ಮಾರ್ಕ್ಸನ್ನು ನೀಡ್ತಿದ್ದಾರೆ. ಇದರಲ್ಲಿ ಬಂದು ಫಸ್ಟ್ ಪ್ರಿಫರೆನ್ಸ್ ಬಂದು ಯಾರಿಗೆಲ್ಲ ಅಂತಪ್ಪ ಅಂತಂದರೆ, ಯಾರೆಲ್ಲ ಇದರಲ್ಲಿ ಗೋಲ್ಡ್ ಮೆಡಲ್ನ ವಿನ್ ಆಗಿದ್ದೀರೋ ಅಂಥವ್ರಿಗೆ, ಅಥವಾ ಯಾರೆಲ್ಲ ಅದರಲ್ಲಿ ಮೆಡಲ್ ಪಡ್ಕೊಂಡು ಅಥವಾ 3rd ಪ್ಲೇಸ್ ಆದರೂ ಪಡ್ಕೊಂಡಿರೋ ಅಂಥವ್ರಿಗೆ ಇದರಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ನ ನೀಡ್ತಾ ಇದ್ದಾರೆ. ಇನ್ನು ನಿಮಗೆ ಆಯ್ಕೆ ಆದಂಥವ್ರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡ್ತಾಯಿದ್ದು. ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಮೊದಲನೇದಾಗಿ ಹೈಟ್ ಚೆಕ್ ಮಾಡ್ತಿದ್ದಾರೆ. ಮೇಲ್ಗೆ ಬಂದು 170 ಇರಬೇಕಾಗಿರುತ್ತೆ ಮಿನಿಮಮ್ ಫಿಮೇಲ್ಗೆ ಬಂದು 157 ಇರಬೇಕಾಗಿರುತ್ತೆ ಹೈಟ್. ಇದರಲ್ಲಿ ಕೂಡ ಸಮ್ ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ಚೆಸ್ಟಲ್ಲಿ ಮೇಲ್ಗೆ ಮಾತ್ರ ಇದರಲ್ಲಿ ನಾರ್ಮಲಾಗಿ 80 ಇರಬೇಕಾಗಿರುತ್ತೆ. ಎಕ್ಸ್ಪೆನ್ಷನಲ್ಲಿ ಮಿನಿಮಮ್ 5 ಇರಬೇಕಾಗಿರುತ್ತೆ. ಇದರಲ್ಲಿ ಕೂಡ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ವೆಯ್ಟ್ ಬಂದು ನಿಮಗೆ ಹೈಟ್ ತಕ್ಕಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಇರೋ ಹಾಗೆ ವೆಯ್ಟ್ ಕೂಡ ಇರಬೇಕಾಗಿರುತ್ತೆ. ಮತ್ತು ಐಸೈಟ್ ಕೂಡ ಚೆಕ್ ಮಾಡ್ತಿದ್ದಾರೆ. ಹಾಗೆ ನಿಮಗೆ ಟ್ಯಾಟೋ ಇದರಲ್ಲಿ ಪರ್ಮಿಟ್ ಇರುತ್ತೆ. ಯಾರಿಗೆಲ್ಲ ಯಾವುದಂಥದಕ್ಕೆ ಅಂತಂದರೆ ರಿಲಿಜನ್ ಮತ್ತು ನ್ಯಾಷನಲ್ ಫ್ಲ್ಯಾಗ್ಸ್ ಈ ರೀತಿ ಅದರಲ್ಲೂ ಕೂಡ ಅವರು ನೀಡಿರುವಂಥ ಪ್ಲೇಸಸಲ್ಲಿ ಮಾತ್ರ ಅಂಥವ್ರಿಗೆ ಮಾತ್ರ ಪರ್ಮಿಟ್ ಇರುತ್ತೆ. ಬೇರೆ ಯಾವ ಒಂದು ಟ್ಯಾಟೋಗೂ ಇರೋದಿಲ್ಲ. ಅದರಲ್ಲೂ ಕೂಡ ಇಷ್ಟೇ ಸೆಂಟಿಮೀಟರ್ಸ್ ಅಂತಿರುತ್ತೆ, ಅದರಲ್ಲಿ ಮಾತ್ರ ಇರೋವಂಥವ್ರಿಗೆ ಅಲೋ ಮಾಡ್ತಿದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ rectt.bsf.gov.in ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಅಪ್ಲೈ ಮಾಡುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ವೆಬ್ಸೈಟಲ್ಲಿ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಹಾಗೆ ಯಾರೆಲ್ಲ ಏನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೂ ಸಹ ನೀವು ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಸ್ಪೋರ್ಟ್ಸ್ ಕೋಟಾ ಇದೆಲ್ಲ ಅಪ್ಲೋಡ್ ಮಾಡೋವಂಥವ್ರು ಕೂಡ ಸ್ಕ್ಯಾನ್ ಮಾಡಾಗಿರೋಂಥ ಫೋಟೋಸ್ನೇ ಅಪ್ಲೋಡ್ ಮಾಡಿ. ಇನ್ನು ನೀವು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, UR OBC ಕ್ಯಾಟಗರಿಗೆ 159 ರೂಪಾಯಿ ಇರುತ್ತೆ. ಇವ್ರು ಮಾತ್ರ ಪೇ ಮಾಡಬೇಕಾಗಿದ್ದು. ಇನ್ನು ಯಾವ ಕ್ಯಾಟಗರಿಗೂ ಕೂಡ ಫೀಸ್ ಅನ್ನೋದು ಇರೋದಿಲ್ಲ. ಹಾಗೆ ಫೀಸ್ ಇಲ್ಲದೆ ಅಪ್ಲೈ ಮಾಡುವಂಥವ್ರಿಗೆ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗೆ ಒನ್ಸ್ ನೀವು ಫೀಸ್ನ ಪೇ ಮಾಡಿದಾದ್ಮೇಲೆ ರಿಫಂಡಬಲ್ ಇರೋದಿಲ್ಲ. ಮತ್ತು TA DA ಅಲವೆನ್ಸಸ್ ಏನೂ ಇರೋದಿಲ್ಲ. ಹಾಗೆ ನಿಮ್ಮ ಆಯ್ಕೆ ಸಮಯದಲ್ಲಿ ಅಥವಾ ಏನಾದರೂ ನಿಮಗೆ ಇಂಟರ್ವ್ಯೂ ಸಮಯದಲ್ಲಾದರೂ ನೀವು ಅಲ್ಲಿ ಉಳ್ಕೊಳಕ್ಕೆ ನೀವೇ ಪ್ರಿಪೇರ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಏನಾದರೂ ಪ್ಲೇಸಸ್ನೆಲ್ಲ ಅಲ್ಲೇನು ಪ್ರಿಫರ್ ಮಾಡೋದಿಲ್ಲ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದು ನಿಮಗೆ ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು 12th ಆಗಿರುತ್ತೆ. ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮತ್ತು ನೀವು ತೊಗೊಂಡಿರೋಂಥ ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡೋ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಈ ಒಂದು ಹುದ್ದೆಯಲ್ಲಿ ನಿಮಗೆ. ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡಲಾಗುತ್ತೆ. ಮತ್ತು ಮೆಡಿಕಲ್ ಚೆಕಪ್ ಕೂಡ ಇರುತ್ತೆ ಅಲ್ಲಿ ಓದೋಂಥವ್ರಿಗೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತು ಅದರಲ್ಲಿ ನೀವು
ಮೆಡಲ್ ವೈಸಲ್ಲಿ ಏನು ತೊಗೊಂಡಿದ್ರೆ ಅದ್ರ ಆಧಾರದ ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ಮೆರಿಟ್ ಲಿಸ್ಟ್ನ ನಿಮ್ಮ ಮೇಲ್ ಅಥವಾ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಹಾಗೆ ಯಾರಿಗೆಲ್ಲ ಈ ಒಂದು ನೋಟಿಫಿಕೇಷನ್ನ ಅಗತ್ಯ ಇದೆಯೋ ಅವರು ಪ್ಲೀಸ್ ಮೆಸೇಜ್ ಮಾಡಿ, ಈ ನೋಟಿಫಿಕೇಷನ್ ಬೇಕು ಅನ್ನೋಂಥವ್ರು. ನಾನು ನಿಮಗೆ ಈ ಒಂದು ನೋಟಿಫಿಕೇಷನ್ನ ಫುಲ್ಲಾಗಿ ಕಳಿಸ್ಕೊಡ್ತೀನಿ, ನಿಮಗೆ ಕ್ಲಿಯರಾಗಿ ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಇದರಲ್ಲಿ ಕೂಡ ನಿಮಗೆ ವೆಬ್ಸೈಟನ್ನು ನೀಡಲಾಗಿರುತ್ತೆ. ಅದರ ಮೂಲಕ ನೀವು ಏನಾದರೂ ಡೌಟ್ ಇದ್ದಪ್ಪ ಅಂದರೆ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನಿಮಗೆ ಫೀಮೇಲ್ಗೆ ಬಂದು ಹೈಟ್ಗೆ ತಕ್ಕಾಗೆ ನಿಮ್ಮ ವೆಯ್ಟ್ ಇರಬೇಕಾಗಿರುತ್ತೆ. ಅದರಲ್ಲಿ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದನ್ನ. ಇದರಲ್ಲಿ ಮೇಲ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ವೆಯ್ಟ್ ಬಂದು 72 ಆಗಿರುತ್ತೆ ಮೇಲ್ ಕ್ಯಾಟಗರಿಗೆ. ಫೀಮೇಲ್ ಕ್ಯಾಟಗರಿಗೆ ಬಂದು 49 ಆಗಿರುತ್ತೆ. ಸೊ ಯಾರಿಗೆಲ್ಲ ರಿಲ್ಯಾಕ್ಸೇಷನ್ ಆಗುತ್ತೆ ಇರುತ್ತೋ ಅಂಥವ್ರು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ. ಪ್ಲೀಸ್ ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್, ಪ್ರೈವೇಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಪ್ಲೀಸ್ ನಾನು ಮಾಡ್ತಿರೋಂಥ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ವೀಡಿಯೋಸ್ ಇಂಟ್ರೆಸ್ಟ್ ಆಗ್ತಿದೆ ಅಥವಾ ಯಾವ್ದು ನಿಮಗೆ ಯೂಸ್ಫುಲ್ ಆಗ್ತಿದೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಗೌರ್ಮೆಂಟ್ ಜಾಬ್ಸ್ ಅಥವಾ ಪ್ರೈವೇಟ್ ಜಾಬ್ಸ್ ಅಥವಾ ಗೌರ್ಮೆಂಟ್ನ ಸ್ಕೀಮ್ಸ್ನ ಬಗ್ಗೆ ನಿಮಗೆ ಹೆಚ್ಚಿನ ವೀಡಿಯೋಗಳನ್ನ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ರೆ ನಾನು ನಿಮಗೆ ಆ ರೀತಿ ವೀಡಿಯೋಗಳನ್ನ ಹೆಚ್ಚಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್.